ಗೇಟ್ ಅರ್ಥ ಆಯ್ತು ನಿನ್ನೆ? ಅಂದಾಗ ನಾವು ನಿನ್ನೆ ಆ ಆ್ಯಂಡ್ ಗೇಟಿಗೆ ಒಂದು ಸ್ಟೇಟ್ಮೆಂಟ್ ಬರ್ಸಿದ್ದೆ ನಾನು, ಮುಂದಿನದಕ್ಕೆ ಯಾವುದು ಬರ್ಸಲಿಲ್ಲ. ಇವತ್ತೊಂದು ಹೋಮ್ವರ್ಕ್ ಕೊಟ್ಟರೆ ಮಾಡ್ತೀರ? ಅವ್ನು ಬರ್ಕೊಂಬರ್ರಿ, ನಿಮ್ಗೆ ಹೆಂಗೆ ತಿಳಿತೈತಿ? ಅವ್ನು ನೀವು ಒಂದೊಂದು ಸ್ಟೇಟ್ಮೆಂಟ್ ಬರ್ಕೊಂಬರ್ತೀರಿ. ಆರ್ ಗೇಟ್ ಅಂದ್ರೆ ಅದ್ರದ್ದು ಇನ್ಪುಟ್ ಅಂದ್ರೆ ಆರ್ ಗೇಟ್ ಇಸ್ ಅ ಲಾಜಿಕ್ ಗೇಟ್ ಹೂಸ್ ಔಟ್ಪುಟ್ ಈಸ್ 1 when one of the two inputs is 1. Either of the two inputs is 1 will be better word answer. ಮಾಡ್ತಿರೋದನ್ನ? ಓಕೆ, ಸೊ ನೆಕ್ಸ್ಟ್ ಈಗ ನಾರ್ ಗೇಟ್ ಕಡೆ ಬರೋಣ ನಾವು. ನಾ ಇನ್ನೊಂದಿನ ಮಾತು ಹೇಳಿದ್ದೆ, ಈ ನ್ಯಾಂಡ್ ಮತ್ತು ನಾರ್ ಗೇಟಿಗೆ ಏನೋ ಕರೀತಾರೆ ಅಂತ ಹೇಳಿ, ಯೂನಿವರ್ಸಲ್ ಗೇಟ್ಸ್. ಸೊ ವೈ ದೇ ಆರ್ ಕಾಲ್ಡ್ ಅಸ್, ನೆಕ್ಸ್ಟ್ ಅಲ್ಲಿ ಬರೋಣ. ಈಗ ಇದೊಂದು ಮುಗಿಸ್ಕೊಂಡ್ ಬಂದ್ಬಿಡೋಣ, ಯಾವುದು ನಾರ್ ಗೇಟ್. ಸೊ ಹೋಪ್ಫುಲಿ ಹೋಮ್ ವರ್ಕ್ ಮಾಡಿರಿ ಅಂತ ಅನ್ಕೊಂಡು ಅಂದ್ರೆ ಇನ್ನೊಂದ್ಸರ್ತಿ ಹೇಳ್ಬೇಕಂತ ಅನ್ಕೊಂಡು ಹೇಳ್ತೀನಿ. ಇದು ಯಾವ ಗೇಟು? ನಾರ್ ಗೇಟ್. ಸೊ ಇದಕ್ಕೆ ಹಿಂಗೆ ಮಾಡ್ಬೇಕು, ನಾರ್ ಗೇಟ್ ಈ ನಾಟ್ ಇಲ್ಲೇ ಹಾಕ್ಬೇಕು ನೋಡ್ರಿ. ಸೊ ನಾಟ್ ಗೇಟ್ ಅಂತ ಇದು ಟ್ರೂತ್ ಟೇಬಲ್. ಸೊ ಎರಡು ಇನ್ಪುಟ್ ಎ ಬಿ ವೈ. ನೆಕ್ಸ್ಟ್ 0 0 1 1 0 1 0 1. ಸೊ ಆಲ್ ಪಾಸಿಬಲ್ ಇನ್ಪುಟ್ಸ್ ಸಿಗತ್ತೆ. ನೆಕ್ಸ್ಟ್ ಇದನ್ನ ನೀವು ಫಸ್ಟಿಗೆ ನನಗೆ ಆರ್ ನನಗಿದ್ರೆ ಏನಾಗ್ತಿತ್ತು ಅಂತ ಹೇಳ್ಬೇಕು. ಆಮೇಲೆ ಎಕ್ಸಾಮ್ ಹಿಂಗೂ ಕೇಳ್ತಾರೆ, ಪರ್ಟಿಕ್ಯುಲರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಕೇಳ್ಯಾರ, ಈ ಔಟ್ಪುಟ್ ಕೊಡ್ತಾರೆ ವೈ ಎಷ್ಟು ಕೊಡಕ್ ಬರಂಗಿಲ್ಲ, ಅದ್ರ ಸಮ್ಟೈಮ್ಸ್ ಕೊಟ್ಟಿರ್ತಾರೆ. ಅಟ್ಲೀಸ್ಟ್ ಟ್ರೂತ್ ಟೇಬಲ್ ಕೊಟ್ರೆ ಇದು ಯಾವ ಗೇಟ್ ಅಂತ ಟ್ರೂತ್ ಟೇಬಲ್ ಅಂತ ಕೇಳ್ತಾರೆ. ಹ್ಞೂನ್ರಿ, ಇನ್ನು ವೆರೈಟಿ ಕ್ವಶನ್ಸ್ ಬರ್ತಾವ, ಅದನ್ನ ಹೇಳ್ತೀನಿ. ನೆಕ್ಸ್ಟ್ ವೈ ನೋಡಕ್ ಹೇಳ್ರಿ, 0 0 ಆರ್ ಹೇಳ್ರಿ ಫಸ್ಟ್. 0 0 ಆದ್ರೆ ಇದು ಉಲ್ಟಾ ಆಗ್ತೈತಿ. 0 1 ಇದೇನಾಗ್ತೈತಿ 1 or 0. ಇದು 1 or 1. ಎಕ್ಸ್ಕ್ಲೂಸಿವ್ ಆರ್ ಬಗ್ಗೆ ಡಿಸ್ಕಸ್ ಮಾಡ್ಬಾರ್ದಿಲ್ಲ ಸರ್. ಇದು ನಾರ್ ಅಂದ್ರೆ ಅಲ್ಲಿ ಆರ್ ಬರತ್ತಲ್ಲ, ಈಗ ಅದು ಎಕ್ಸ್ಕ್ಲೂಸಿವ್ ಅಲ್ಲ, ನಾರ್ಮಲ್ ಆರ್. ಓಕೆ, 1 1 1 ಆರ್ ಒಳಗೆ ಇಲ್ಲೇ. ನ್ಯಾಂಡ್ ಗೇಟ್ ನೊಳಗೆ ಉಲ್ಟಾ ಐತಿಲ್ರಿ ಇದು. ನ್ಯಾಂಡ್ ಗೇಟ್ ನೊಳಗೆ ಏನಿರ್ತೈತಿ, 1ನೇದು 1 0 ಇದು, ಉಳಿದಿಷ್ಟು 1 ಇರ್ತಾವ. ಸೊ ಇದು ಟ್ರೂತ್ ಟೇಬಲ್ ಆಫ್ ನಾರ್ ಗೇಟ್. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ ಅದ್ರದ್ದು ಅದು ಈಸಿ ನಿಮ್ಗೆ ಗೊತ್ತಾಗಿರ್ತೈತಿ. ಹೆಂಗ y is equals to a or b plus ಅನ್ಬಾರ್ದು ಅಂತ ಹೇಳಿನ. ಹೌದ್ರಿ ಸರ್? ಇಟ್ಸ್ ಓಕೆ, ದಿಸ್ ಟೈಮ್ a or b. ಸರ್ ಅದು ಎಷ್ಟು ವರ್ಷದ ಹ್ಯಾಬಿಟ್ ಇರ್ತೈತಲ್ಲ, ಅದನ್ನ ನೋಡಿದ್ ಕೊಡಿ ಪ್ಲಸ್ ಅನ್ನೋದು. ಅದ್ ಹೆಂಗ್ರಿ ಸರ್? ಓಕೆ, a or b bar ಗೊತ್ತಾಗ್ತಿದೆ? ಸೊ why these are called as ಯೂನಿವರ್ಸಲ್ ಗೇಟ್ಸ್. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ, ಆಮೇಲೆ ಅದನ್ನ ನಾವು ಪ್ರೂವ್ ಮಾಡ್ತೀವಿ. ನೆಕ್ಸ್ಟ್ ಯೂನಿವರ್ಸಲ್ ಗೇಟ್ಸ್ ಯಾಕಂತಾರಂದ್ರೆ, ಓನ್ಲಿ ಆ್ಯಂಡ್ ತಗೊಂಡು, ನ್ಯಾಂಡ್ ಅಲ್ಲ, ಆ್ಯಂಡ್ ಆರ್ ನಾಟ್ ಇವುದಲ್ಲ ಬೇಸಿಕ್ ಗೇಟ್ಸ್ ಅಂತ ಕರೀತಾರ. ಓನ್ಲಿ ಆ್ಯಂಡ್ ಗೇಟ್ ತಗೊಂಡು ಯು ಕೆನಾಟ್ ಮೇಕ್ ಆನ್ ಆ್ಯಂಡ್ ಗೇಟ್ ಟು ವರ್ಕ್ ಲೈಕ್ ಆರ್, ಟು ವರ್ಕ್ ಲೈಕ್ ನಾಟ್. ಈಗ ಆ್ಯಂಡ್ ಹೆಂಗ್ ವರ್ಕ್ ಮಾಡ್ತೈತಿ, ಆ್ಯಂಡ್ ಗತೆ ವರ್ಕ್ ಮಾಡ್ತೈತಿ. ಆ್ಯಂಡ್ ಗೇಟಿಗೆ ಹೋಗಿ ನೀನು ಆರ್ ಗತೆ ವರ್ಕ್ ಮಾಡಂದ್ರೆ ಹುಚ್ಚ ಅಂತ ಎಲ್ಲಿಟ್ಟಿದ್ದೀವಿ ಅಂತ ಕೇಳ್ತದೆ. ಯಾವುದು? ಆ್ಯಂಡ್ ಗೇಟ್. ಸಿಮಿಲರ್ಲಿ ನೀವು ಆರ್ ಗೇಟಿಗೆ ಹೋಗಿ ನೀನ್ ನಾಟ್ ಗತೆ ವರ್ಕ್ ಮಾಡಬೇಕಪ್ಪ ಇವತ್ತಿಂದ ಹೇಳಿದ್ದೆ. ಸಿಮಿಲರ್ಲಿ ನಾಟ್ ಗೇಟ್ ಕೆನಾಟ್ ವರ್ಕ್ ಲೈಕ್ ಎನಿ ಅದರ್ ಗೇಟ್, ಆ್ಯಂಡ್ ವಿಲ್ ವರ್ಕ್ ಲೈಕ್ ಆ್ಯಂಡ್, ಆರ್ as or, not as not. But NAND and NOR, ಅದರ ಫಸ್ಟ್ NAND ತಗೊಂತೀನಿ. You can make NAND gate to work like any other gates. NAND ಅಂತ ತಗೊಂಡು ಒಂದ ಅಲ್ಲ, ಕಾಂಬಿನೇಷನ್ 2 3 NAND ಗೇಟ್ ಯೂಸ್ ಮಾಡಿ ಒಂದ NAND ಗೇಟ್ ನಿಂದ ಅದನ್ನ ಆ್ಯಂಡ್ ಆಗಂದ್ರೆ ಏನ್ ಅಳಕಸ್ ಅಂತ ಹಂಗ ಅಳಸಿದ್ರು ಏನ್ ಚೇಂಜಸ್ ಆಗಂಗಿಲ್ಲ, ಹಂಗ ಅಳಸಿದ್ರೆ ಏನ್ ಚೇಂಜಸ್ ಆಗಂಗಿಲ್ಲ. But you can make a group of NAND gates. N of NAND gates? Group of NAND gates. Group of NAND gates. How many? ಅಂತ ನೆಕ್ಸ್ಟ್ ನೋಡ್ತೀವಿ. ಇದನ್ನ ಡಿ ಮಾರ್ಗನ್ಸ್ ಥಿಯರಮ್ ಅಂತಂದು ಏನೈತಲ್ಲ, ಅದನ್ನ ಹೇಳೋರು ಮುಂದೆ
ಏನ್ ಹೇಳ್ತಾರೆ ನೆಕ್ಸ್ಟ್ ಅಂದ್ರೆ ಹೌ ಟು ಕನ್ವರ್ಟ್ ಅಥವಾ ಹೌ ಟು ಮೇಕ್ ಗ್ರೂಪ್ ಆಫ್ ನ್ಯಾಂಡ್ ಗೇಟ್ಸ್ ಟು ವರ್ಕ್ ಲೈಕ್ ಆ್ಯಂಡ್. ಅವಾಗ ನಮಗೆ ಹೌ ಮೆನಿ ನ್ಯಾಂಡ್ ಗೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಅಂತ ಗೊತ್ತಾಗ್ತದೆ. ಎಷ್ಟು ನ್ಯಾಂಡ್ ಗೇಟ್ಗಳ ಅವಶ್ಯಕತೆ ಐತಿ ಟು ಮೇಕ್ ದೆಮ್ ಟು ವರ್ಕ್ ಲೈಕ್ ಒನ್ ಆ್ಯಂಡ್ ಗೇಟ್. 2-3 ನ್ಯಾಂಡ್ ಗೇಟ್ಗಳು ಸೇರಿ ಒಂದು ಆ್ಯಂಡ್ ಗೇಟ್ ಗತೆ ವರ್ಕ್ ಆಗ್ತಾವ. ಹ್ಞೂನ್ರಿ. ಅಥವಾ ಯು ಕ್ಯಾನ್ ಇವನ್ ಮೇಕ್ ನ್ಯಾಂಡ್ ಗೇಟ್ ಟು ವರ್ಕ್ ಲೈಕ್ ಆರ್. ಬೇರೆ ಜಾತಿ ಆಗ್ತಿರ್ಲಿ. ಈಗ ನ್ಯಾಂಡ್ ಆ್ಯಂಡ್ ಗತೆ ವರ್ಕ್ ಮಾಡಿಸ್ಬೋದಂದ್ರ ಇರಬಹುದು ಬಿಡು ಒಂದ ಜಾತಿ, ಯಾಕಂದ್ರೆ ನ್ಯಾಂಡ್ ಒಳಗೆ ಆ್ಯಂಡ್ ಐತಿ. ಜಾತಿ ಅಂದ್ರೆ ಸರ್ ಯು ಬಿಲೀವ್ ಇನ್ ಜಾತಿ ಕಾಸ್ಟ್. ಯಪ್ಪ ನಾ ಏನ್ ಹೇಳತ್ತೀನಿ ಅರ್ಥ ಮಾಡ್ಕೋಬೇಕು. ನ್ಯಾಂಡ್ ನಾವು ಆ್ಯಂಡ್ ಗತೆನೂ ವರ್ಕ್ ಮಾಡಿಸ್ಬೋದು, ಆರ್ ಗತೆನೂ ವರ್ಕ್ ಮಾಡಿಸ್ಬೋದು, ನಾಟ್ ಗತೆ ಅಂದ್ರೆ ಎನಿ ಆಫ್ ದ 3 ಬೇಸಿಕ್ ಗೇಟ್ಸ್. ಅಂದ್ರೆ ಏನರ್ಥ, ನಿಮ್ ಮನ್ಯಾಗ ಇವು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇಟ್ಟಿರ್ತೀವಿ ನೋಡ್ರಿ ಒಂದು ಕಪಾಟ್ನಾಗೆಲ್ಲ. ಎಲ್ಲಿ ಯಾವೆಲ್ಲ ಸರ್ ನಿಮ್ ಮನ್ಯಾಗ ನಿಮ್ ಕಡೆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಕಲೆಕ್ಷನ್ ಮಾಡಿರ್ತಿರಲ್ಲ, ಯಾರು ಮಾಡಿರಂಗಿಲ್ಲ. ಅದ್ರೊಳಗೆ ಓನ್ಲಿ ನ್ಯಾಂಡ್ ಗೇಟ್ಸ್ ಇದು ಅಂತಿಕೋರಿ. ಅಥವಾ ನೀವು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಒಳಗೆ ಹೋಗಿ ಅಲ್ಲೊಂದೇನೋ ಪ್ರಾಜೆಕ್ಟ್ ಮಾಡಾಕತ್ತೀರಿ ಅಥವಾ ಒಂದು ರಿಸರ್ಚ್ ಮಾಡಾಕತ್ತೀರಿ, ನ್ಯಾಂಡ್ ಗೇಟ್ಸ್ ಅಷ್ಟ ಅದಾವ ನಿಮ್ ಕಡೆ. ಅವಾಗ ಬರೇ ನ್ಯಾಂಡ್ ಗೇಟ್ ತಗೊಂಡ ಏನ್ ಮಾಡ್ಲಿ ಅಂತ ಅನ್ನೋಂಗಿಲ್ಲ ನೀವು. ಯು ಕ್ಯಾನ್ ಮೇಕ್ ಇಟ್ ಟು ವರ್ಕ್ ಲೈಕ್ ಎನಿ ಅದರ್ ಗೇಟ್. ಅದಕ್ಕೆ ಏನ್ ಕರೀತಾರ? ಯೂನಿವರ್ಸಲ್ ಗೇಟ್. ನಾವು ಆಕ್ಚುಲಿ ನೆಕ್ಸ್ಟ್ ಮಾಡ್ತೀವಿ ಅದನ್ನ, ಹೌ ಟು ಕನ್ವರ್ಟ್ ನ್ಯಾಂಡ್ ಅಥವಾ ಹೌ ಟು ಮೇಕ್ ಅ ಗ್ರೂಪ್ ಆಫ್ ನ್ಯಾಂಡ್ ಗೇಟ್ಸ್ ಟು ವರ್ಕ್ ಲೈಕ್ ಆ್ಯಂಡ್, ಟು ವರ್ಕ್ ಲೈಕ್ ಆರ್, ಟು ವರ್ಕ್ ಲೈಕ್ ನಾಟ್. ನೆಕ್ಸ್ಟ್ ನಾರ್ ತಗೊಳ್ಳೋದು. ಇಷ್ಟು ನಾನು ನ್ಯಾಂಡ್ ಬಗ್ಗೆ ಹೇಳಿದ್ದೆ, ಹಂಗ ನಾರ್ ತಗೊಳ್ಳೋದು ಟು ಮೇಕ್ ಇಟ್ ವರ್ಕ್ ಲೈಕ್ ಆ್ಯಂಡ್ ಆರ್ ನಾಟ್. ಬೇಸಿಕ್ ಗೇಟ್ಸ್ ಜೊತೆ ನೀವು ವರ್ಕ್ ಮಾಡಿಸ್ಬಿಟ್ರೆ ಅಂದ್ರೆ ಎನಿಥಿಂಗ್ ಇಸ್ ಪಾಸಿಬಲ್ ಮುಂದೆ. ಅವ ಮೂರದ ಕಾಂಬಿನೇಷನ್ ಇಂದ ಏನ್ ಬೇಕಾಗ್ತೈತಿ ತಿಳಿತೀನಿ ಹೇಳಿದ್ರೆ ಅಷ್ಟು ಗೇಟ್ಸ್ ಇರಬೇಕಂತಿಲ್ಲ, ಓನ್ಲಿ ನ್ಯಾಂಡ್ ಗೇಟ್ಸ್ ಇದ್ದು ಬೇಕಾದ ವರ್ಕ್ ಮಾಡ್ಬಿಡೋದು. ಸೊ ಅದು ಹೆಂಗಂತ ನೋಡೋಣ ನೆಕ್ಸ್ಟ್. ಅದಕ್ಕೇನು ಮೊದಲ ಇನ್ನೂ ಒಂದು ನಮ್ದು ಸಪ್ಲಿಮೆಂಟರಿ ಗೇಟ್ ಒಂದು ಎಕ್ಸ್ಟ್ರಾ ಆಯ್ತು ನೋಡ್ರಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಅದ್ರ ಸರ್ಕ್ಯೂಟ್ ಸಿಂಬಲ್, ಆಮೇಲೆ ಟ್ರೂತ್ ಟೇಬಲ್, ಬೂಲಿಯನ್ ಎಕ್ಸ್ಪ್ರೆಷನ್, ಇವೆಷ್ಟು ನೋಡೋಣ. ಇದ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿನ ಹೌ ಇಟ್ ವರ್ಕ್ಸ್ ಅಂತ. ಇಟ್ ಈಸ್ ಎಕ್ಸ್ಕ್ಲೂಸಿವ್ ಆರ್ ಅಂದ್ರೆ ನಾರ್ಮಲ್ ಆರ್ ನೊಳಗಿದ್ದು ಲಾಸ್ಟ್ ಕಾಂಬಿನೇಷನ್ ಆಫ್ ಇನ್ಪುಟ್ ಏನು 1 1 ಅಂತ ಇರ್ತದಲ್ಲ, ಆರ್ ಗೇಟ್ ಒಳಗೆ when both the inputs are 1, output will be 1. ಆರ್ ಗೇಟ್ ನಾಗ ಅಂದ್ರೆ ನಾನು ಹಳೆ ಆರ್ ಗೇಟ್ ನಾಗ XOR ಗೇಟ್ ನಾಗ 0. ಇದು ಪರ್ಟಿಕ್ಯುಲರ್ ವೆರಿ ಪರ್ಟಿಕ್ಯುಲರ್ಲಿ ಆರ್. ಎರಡರೊಳಗೆ 1 1 ಇದ್ರೆ ಮಾತ್ರ 1 ಅಂತ ಹೇಳ್ತೇವೆ. ಸೊ ಇದ್ರದ್ದು ಸರ್ಕ್ಯೂಟ್ ಸಿಂಬಲ್ ನೋಡೋಣ. ಈಗ ಹಿಂಗ ನಾನು ಡ್ರಾ ಮಾಡಿದ್ರೆ ನಾನು ಆರ್ ಗೇಟ್ ಸರ್ಕ್ಯೂಟ್ ಸಿಂಬಲ್ ಡ್ರಾ ಮಾಡಕ್ ಹೊಂಟಿನಿ ಅಂತ ಅನ್ಸುತ್ತಿಲ್ಲ. ಇನ್ನೊಂದ್ 2 ಹಿಂಗ್ ಹಾಕ್ಬಿಟ್ರೆ ಆರ್ ಗೇಟ್ ಆಗ್ತದೆ. ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇಷ್ಟು ರೆಡಿ ಮಾಡ್ಕೊಂಡು ಇದೇನು ಆರ್ಕ್ ಇರುತ್ತಲ್ಲ ಇಲ್ಲಿ ಕರ್ವ್, ಇದನ್ನೊಂದು ಎಕ್ಸ್ಟ್ರಾ ಮಾಡ್ಬೇಕು. ಹಿಂಗ ಇಲ್ಲಿ ನಡು ಇಲ್ಲೋ ಗ್ಯಾಪ್ ಆಯ್ತು. ಇದೇನ್ ಬಂದಿರುತ್ತಲ್ಲ ಈ ಆರ್ಕ್ ಇನ್ನೊಂದು ಎಕ್ಸ್ಟ್ರಾ ಮಾಡಿ ಹಿಂಗ ಗೊತ್ತಾಗ್ತಿದೆ ಏನಿದೆ ಅದನ್ನ ನೋಡೋಣ. ಒಂದು ಏನ್ ಬಿಡು ಹೋಲಿ, ಏನ್ ಮಾಡಕ್ ಬರಂಗಿಲ್ಲ. ಈಗ ಅದ್ರದ್ದು ಟ್ರೂತ್ ಟೇಬಲ್ ಇದು ಈಸಿ ಗೊತ್ತಾಗ್ಬಿಟ್ಟೈತಿ. ಈಗ 0 0 ಅದನ್ನ ಉಲ್ಟಾ ಮಾಡಿ ಹಾಕ್ಬೇಕನ್ ಸರ್. ಇದ್ರಾಗ ಈಗ 0 0 0 0 ಇರ್ತಿತ್ತು. ಈಗ ಉಲ್ಟಾ ಅದು ನ್ಯಾಂಡ್ ನಾರ್ನಾಗ ಅಷ್ಟೇ ಅದು ಉಲ್ಟಾ ಮಾಡೋದು. 0 0 0 1 1 0 1 1 ಇದು ಒಂದ ಚೇಂಜ್. ಸೊ ಬೂಲಿಯನ್ ಎಕ್ಸ್ಪ್ರೆಷನ್ ಇದಕ್ಕೆ 2 ಅದಾವ. XOR ಗೇಟಿಗೆ 2 ಫಾರ್ಮುಲಾ ಆಯ್ತಂಗ. ಎಕ್ಸ್ಪ್ರೆಷನ್ 2 ಅದಾವ, ಫಾರ್ಮುಲಾ 2 ಇರ್ತದೆ. ಒಂದು ಬೇಸಿಕ್ ಹೇಳ್ತೀನಿ ಫಸ್ಟ್ಗೆ. ಈಗ ಇಷ್ಟ ಬರೆದ್ರೆ ಆರ್ ಗೇಟ್ ಇರ್ತದೆ ಎ ಆರ್ ಬಿ. ಇದೇ ಅದು ಆರ್ ಪ್ಲಸ್ ಸಿಂಬಲ್ ಅಂತ ಏನೈತಲ್ಲ ಆ ಸಿಂಬಾಲಿಗೆ ಒಂದು ಸರ್ಕಲ್ ಹಾಕ್ತಾರೆ. ಮುಗೀತು ಇಷ್ಟ. ಇದು XOR ಗೇಟ್ ಬೂಲಿಯನ್ ಎಕ್ಸ್ಪ್ರೆಷನ್. ಇನ್ನೊಂದು ಐತೆ ಫಾರ್ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಅದು ನಡೀತದೆ ಹೇಳಬೇಕಂತಿಲ್ಲ. ಎ ಬಿ ಬಾರ್ ಆರ್ ಎ ಬಾರ್ ಬಿ ಏನ್ ಸರ್ ಹಿಂಗಂದ್ರೆ ಇದನ್ನ ಟೆಸ್ಟ್ ಮಾಡೋಣ ಅಂತೀವಿ ನಾವು. ಇದರ ಔಟ್ಪುಟ್ ಲಾಸ್ಟಿಗೆ 0 1 1 0 ಇದು ನೆನ್ಪಿಟ್ಕೊಂಡ್ರಿ. ಹ್ಞೂನ್ರಿ, ನೆನ್ಪಿಟ್ಕೊಂಡ ಒಂದು ಕೆಲಸ ಮಾಡ್ತೇನೆ. ಇಲ್ಲೊಂದು ಬೇರೆ ಟ್ರೂತ್ ಟೇಬಲ್ ಗತೆ ಹಾಕ್ತೀನಿ ನಾನು. ಏನೇನು ಇನ್ಪುಟ್ಸ್ ಅಂದ್ರೆ ಎ, ನೆಕ್ಸ್ಟ್ ಬಿ,
next A bar, next B bar, next A B bar, next A bar B, either next A B bar or A bar B. ಏನು ಮಾಡಕತ್ತೀರಿ ಸರ್ ನೀವು ಗೊತ್ತಾಗೋದು ಇಷ್ಟುಕೊಂತೀನಿ ತೊಗೊಂಡು ಏನು ಮಾಡ್ತೀವಿ ಮನುಷ್ಯಾಗ ಅತಿ ಆಸೆ ಇರ್ಬಾರ್ದು ಈಗ ಇಲ್ಲಿ ಏನಾಗ್ತದೆ ಅಂತ ಗೊತ್ತಾಗ್ತದೆ ನೋಡ್ರಿ ಈಗ ಫಸ್ಟಿಗೆ 0 0 1 1 0 1 0 1 ಈಗ ನೆಕ್ಸ್ಟ್ ಏನ್ ಹೇಳ್ಬೇಕು ನೀವಂದ್ರೆ ಇವಿಷ್ಟು ಅದ್ರ ರೆಸ್ಪೆಕ್ಟಿವ್ ಕಾಲಮ್ ನಾನು ಹೆಂಗೆ ಅಂತ ನೋಡ್ರಿ ಅದ್ರ ತಕ್ಕಂಗೆ ನಾನು ಏನು ಬರ್ಕೊಂತ ಹೋಗಂತ ನೀವು ಹೇಳ್ಬೇಕು ಈಗ ಏನು ಗೊತ್ತಾಗೋದು ಗೊತ್ತಾಗ್ತದೆ ಸ್ವಲ್ಪ ವಿಚಾರ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಓಕೆ ಈಗ ಎ ಬಾರ್ ಹೇಳ್ರಿ ನನಗೆ ಎಷ್ಟು ಸೊನ್ನೆ ಅದ್ರ ಗೊತ್ತಾಗ್ಬಿಡ್ತದಲ್ಲ ಹಾಂ 0 0 ಇದ್ರದ್ದು ನೆಗೇಷನ್ ಹೇಳ್ರಿ ಅಂತ ಅಷ್ಟೇ ಹಾಂ ಬಿ ಬಾರ್ ಹೇಳ್ರಿ 0 1 0 ಎ ಬಿ ಬಾರ್ ಹೇಳ್ರಿ ಎ ಬಿ ಬಾರ್ ಅಂದ್ರೆ ಹೆಂಗೆ ಹೇಳ್ಬೇಕಂದ್ರೆ ನಡು ಏನೂ ಇಲ್ಲ ಅಂದ್ರೆ ಆ್ಯಂಡ್ ಇದ್ದಂಗೆ ಅದು ಡಾಟ್ ಆ್ಯಂಡ್ ಒಂದು ಡಾಟ್ ಹಾಕಿಲ್ಲ ಅಂದ್ರೆ ಆ್ಯಂಡ್ ಇದ್ದಂಗೆ ದೊಡ್ಡ ಇದು ಇಲ್ಲಂದ್ರೆ ಆ್ಯಂಡ್ ಇದ್ದಂಗೆ ಹೇಳ್ರಿ ಎ ಆ್ಯಂಡ್ ಬಿ ಬಾರ್ ಇವು ಎರಡನ್ನು ಆ್ಯಂಡ್ ಮಾಡಿ ಹೇಳ್ಬೇಕು 0 0 1 0 ನೆಕ್ಸ್ಟ್ ಎ ಬಾರ್ ಆ್ಯಂಡ್ ಬಿ ಹೇಳ್ರಿ 0 ಹಾಂ 1 ಹಾಂ 0 ಹಾಂ 0 ಈಗ ಇವು ಎರಡೂನು ಇಲ್ಲೇ ಬಾರ್ ಐತಲ್ಲ ಒಂದು ಎ ಬಿ ಬಾರ್ ಆರ್ ಎ ಬಾರ್ ಬಿ ಇವು ಎರಡೂನು ಆರ್ ಮಾಡಿ ಹೇಳ್ರಿ 0 ಹಾಂ 1 ಹಾಂ 1 ಹಾಂ 0 ಹಾಂ ಫೈನಲ್ ಔಟ್ಪುಟ್ ಸೇಮ್ ಬಂತಿಲ್ಲ ಅದಕ್ಕೆ ಬಂತು ಅದಕ್ಕೇನಂದ್ರೆ ಅಕಸ್ಮಾತ್ ನಿಮ್ ಕಡೆ ಜಾರ್ ಗೇಟ್ ಬಾರ್ ಇಲ್ಲ ಅಂದ್ರೆ ನಾವು ಬೇರೆ ಗೇಟ್ಸ್ ನಿಂದ ನಾನು ಹೇಳಿದ್ರೆ ಬೇಸಿಕ್ ಗೇಟ್ಸ್ ನಿಂದ ನೀವು ಏನ್ ಬೇಕಾದ್ರೆ ಕೆಲಸ ಮಾಡ್ಕೋಬಹುದು ನಾವೀಗ ಜಾರ್ ಬದಲಿ ಯಾವ್ಯಾವ ಗೇಟ್ ಯೂಸ್ ಮಾಡಿದ್ರೆ ಅಂತ ಹೇಳ್ಬೇಕು ಹಾ ಓಕೆ ಯಾವ್ದು ಇಲ್ಲಿಂಚ ನೋಡ್ರಿ ನಾವ್ ಈಗ ನೋಡ್ಕೊಂತ ಹೋದ್ರೆ ಫಸ್ಟ್ ಒಂದು ನಾಟ್ ಗೇಟ್ ಹಾಕಿವಿ ಉಲ್ಟಾ ಆಗೈತಲ್ರಿ ಸರ್ ಅದು ನಾಟ್ ಗೇಟ್ ಹಾಕಿ ಮಾಡಿ ನಾವು ಉಲ್ಟಾ ಮಾಡಿ ಸರ್ ಸಿರಂಜ್ ಒನ್ ಅಂತಂತೀವಿ ನಾವಂದ್ರೆ ಅಲ್ಲಿ ನಾಟ್ ಗೇಟ್ ಹಾಕಿ ಯೂಸ್ ಮಾಡ್ಬೇಕು ನಾವು ಈಗ ನೋಡೋಣ ಒಂದ್ ಹೋಮ್ವರ್ಕ್ ಕೊಟ್ಟು ಟ್ರೈ ಮಾಡ್ತಾರೆ ಸೀರಿಯಸ್ಲಿ ಒಟ್ಟ ಎಲ್ಲೂ ಗೂಗಲ್ನಾಗ ಸರ್ಚ್ ಮಾಡ್ಲಾರ್ದ ಟೆಕ್ಸ್ಟ್ ಬುಕ್ ನೋಡ್ಲಾರ್ದ ಒಂದು ಹೋಮ್ವರ್ಕ್ ಇವತ್ತು ಟ್ರೈ ಮಾಡ್ತೀರಿ ಇದಿಷ್ಟು ಹಿಂಗ್ ಕೆಲಸ ಆಗಕ್ಕೆ ಸರ್ಕಿಟ್ ಡೈಗ್ರಾಮ್ ಹಾಕೊಂಡ್ಬರ್ಬೇಕು ಸರ್ಕಿಟ್ ಡೈಗ್ರಾಮ್ ಅಂದ್ರೆ ಎಷ್ಟು ನಾಟ್ ಗೇಟ್ ಬೇಕಾಗ್ತಾವಲ್ಲ ಈಗ ಎದಿಂದ ಚಾಲೂ ಮಾಡಿ ಹಂಗ್ ಮೂವ್ ಆದ್ರೆ ಫಸ್ಟ್ ಈಗ ಒಂದು ಗೇಟ್ ಹಾಕ್ಬೇಕು ನೀವು ಅದ್ರ ಔಟ್ಪುಟ್ ಬಂದು ಇದ್ರ ಔಟ್ಪುಟ್ ಇನ್ನೊಂದು ಬಿ ಜೋಡಿ ಒಂದು ಗೇಟ್ನಾಗ ಪಾಸ್ ಆಗಿ ಅದು ಔಟ್ಪುಟ್ ಬಂದು ಅವು ಎರಡು ಸೈಡ್ ಇನ್ನೊಂದು ಗೇಟಿಗೆ ಕೊಟ್ರಿ ಇವು ಎರಡು ಸೈಡ್ ಒಂದು ಗೇಟಿಗೆ ಕೊಟ್ರಿ ಎಲ್ಲ ಸೇರಿ ಲಾಸ್ಟಿಗೆ ಒಂದು ಗೇಟ್ ನೋಡಕ್ಕೆ ಏನು ಔಟ್ಪುಟ್ ಬರುತ್ತಲ್ಲ ಅದು ಜಾರ್ ಗೇಟ್ ಔಟ್ಪುಟ್ ಗತ್ತೆ ಬರ್ಬೇಕು ಅವಾಗ ಅರ್ಥ ಏನಂತ ಹೇಳಿ ಟ್ರೈ ಮಾಡ್ರಿ ಒಂದಿಷ್ಟು ಗೇಟ್ ಡೈಗ್ರಾಮ್ ಹಾಕ್ಬೇಕು ಫಸ್ಟ್ ಇಲ್ಲಿ ಚಲೋ ಆಗ್ತದೆ ಎ ಬಿ ಅಂತ ಎರಡು ಇನ್ಪುಟ್ ಬರ್ತಾವ ಬಂದು ಏನ್ ಎಲ್ಲಿ ಕೊಡ್ತೀರಿ ಫಸ್ಟ್ ಎಲ್ಲಿ ಕೊಡ್ಬೇಕು ನಾಟ್ ಗೇಟ್ ಯಾಕಂದ್ರೆ ಎ ಬಾರ್ ಆಗ್ಬೇಕಲ್ಲ ಫಸ್ಟ್ ಹಂಗ ಇದನ್ನ ಪೂರ್ತಿ ಚಿತ್ರ ತಗೊಂಡ್ಬರ್ಬೇಕು ಟ್ರೈ ಮಾಡ್ತೀರಿ ಇದನ್ನ ಸೊ ನಾಟ್ ಗೇಟ್ ಯೂಸ್ ಮಾಡಿದ್ವಿ ನಾವು ನೆಕ್ಸ್ಟ್ ಇಲ್ಲಿ ಮತ್ತೊಂದು ನಾಟ್ ಗೇಟ್ ಯೂಸ್ ಮಾಡಿದ್ವಿ ಟೋಟಲ್ ಟೂ ನಾಟ್ ಗೇಟ್ಸ್ ಇಲ್ಲೇ ಆ್ಯಂಡ್ ಗೇಟ್ ಇಲ್ಲಿ ಆ್ಯಂಡ್ ಗೇಟ್ ಟೂ ನಾಟ್ ಗೇಟ್ಸ್ ಟೂ ಆ್ಯಂಡ್ ಗೇಟ್ಸ್ ಒನ್ ಆರ್ ಗೇಟ್ ಇವು 5 ಗೇಟ್ಸ್ ಸೇರಿ ಒಂದು ಝಾರ್ ಕೆಲಸ ಮಾಡ್ತಾವ ವೇಸ್ಟ್ ಆದಂಗ ಆತಲ್ಲ ಎಲ್ಲ ವೇಸ್ಟ್ ಆದಂಗ ಆತ ಝಾರ್ ಇದ್ದಿದ್ದಿಲ್ಲ ಅಂದ್ರೆ ಚಲೋ ಅಲ್ಲ ಕೆಲಸ ಆತಾರ ಅಲ್ಲಿ ತಿಳಿದ ಹೇಳಿದ್ದು ಓಕೆ ಸೊ ಇದು ನಂಗೆ ಫಸ್ಟಿಗೆ ಇದನ್ನ ಬರ್ಕೊಂಡು ಆಮೇಲೆ ಇದನ್ನ ಡ್ರಾ ಮಾಡ್ಕೊಡಿ ಡ್ರಾ ಅಲ್ಲ ಸೊ ನೆಕ್ಸ್ಟ್ ಇದಾದ್ಮೇಲೆ ನಾವು ಕನ್ವರ್ಟಿಂಗ್ ನ್ಯಾಂಡ್ ಇಂಟು ಆ್ಯಂಡ್ ಆರ್ ನಾಟ್ ಮಾಡ್ತೀವಿ ಓ ನಂಗೆ ಅದಕ್ಕಿಂತ ಮತ್ತೊಂದಿಷ್ಟು ಫಾರ್ಮುಲಾ ಹೇಳ್ಬೇಕು ನಾನು ಆ ಫಾರ್ಮುಲಾಗಳನ್ನು ಡಿಸ್ಕಸ್ ಮಾಡ್ಕೊಂಡು ನೋಡೋಣ ಸ್ವಲ್ಪ ಇದ್ರೊಳಗೆ ಸ್ವಲ್ಪ ಜಲ್ದಿ ಬರ್ಕೊಂಡು ಟ್ರೈ ಮಾಡ್ರಿ
ಓಕೆ, ಅವಿಷ್ಟು ಫಾರ್ಮುಲಾ ಬರ್ಕೊಂಬಿಟ್ರೆ ಒಂದ್ಸಲ. ಮತ್ತೆ ಅವರು ನನ್ನ ಪಾತ್ರ ಬರ್ತೀನಿ. ಹನ್ನೊಂದು ಬರೋದು, ಇನ್ನು ಎಷ್ಟು ಬರೀ ಈಸಿ ಅದಾವ್ರಿ ಹಂಗೆ ಅನ್ನಿಸ್ತಾವ. ಇವು ಫಾರ್ಮುಲಾ ಎದಕ್ಕೆ ಬೇಕಂದ್ರೆ ಇವು ಟೆಕ್ಸ್ಟ್ ಬುಕ್ನಾಗ ಇರಂಗಿಲ್ಲ. ಇವು ಎದಕ್ಕೆ ಬೇಕಂದ್ರೆ ಅದು ಕನ್ವರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ನ್ಯಾಂಡಿಂದ ಆಲ್ 3 ಗೇಟ್ಸ್ ಮಾಡ್ಬೋದು, ಅದ್ರ ಸಲ. ಓಕೆ, ಮುಗಿತಾ? ನೆಕ್ಸ್ಟ್. ಸೊ ಇವು ಒಂದಿಷ್ಟು ಬೇಸಿಕ್ ಫಾರ್ಮುಲೇ ಬರ್ತಾವ, ಕನ್ವರ್ಷನ್ ಮಾಡಕ್ ಹೆಲ್ಪ್ ಆಗ್ತಾವು. ಈಗ ಯಾವ್ದು ಒಂದು ಗೇಟ್ ಆಬ್ಸೆನ್ಸ್ ಇದ್ದಾಗ ಇನ್ನೊಂದು ಗೇಟ್ಲಿಂದ ಕೆಲಸ ಮಾಡ್ಕೊಳಕ. ಹ್ಞೂನ್ರಿ. ಆಮೇಲೆ ನನಗೆ ಆಗ್ಲೇ ಹೇಳಿದ್ ನೋಡ್ರಿ, ಇದು ಎ ಬಾರ್ ಬಿ ಅವ್ರ ಎ ಬಿ ಬಾರದ್ದು ನೀವು ಒಂದು ಸರ್ಟ್ ಡೈಗ್ರಾಮ್ ಹಾಕೊಂಬರ್ರಿ, ಎಷ್ಟು ಗೇಟ್ಸ್ ಇನ್ವಾಲ್ವ್ ಆಗ್ತಾವ ಅದ್ರದ್ದು. ನಾವು ಹಿಂಗೆ ಫ್ಲೋ ಹಂಗೆ ಏನು ಮಾಡ್ತಾರೆ ಗೊತ್ತಾ, ನಾವು ಥಿಯರಿ ಎಕ್ಸಾಮ್ನಾಗ ಹೇಳಿದ್ದು ಕಾಂಪಿಟೇಟಿವ್ ಎಕ್ಸಾಮ್ನೊಳಗೆ ಡೈಗ್ರಾಮ್ ಕೊಡ್ತಾರೆ, ಒಂದು ಸರ್ಕಿಟ್ ಡೈಗ್ರಾಮ್ ಪೂರ್ತಿ ಗೇಟ್ಸ್ ಎಲ್ಲ ಹಾಕಿ. ಇದಕ್ಕೆ ಹಿಂಗೆ ಇನ್ಪುಟ್ ಕೊಟ್ಟರೆ ಲಾಸ್ಟಿಗೆ ಔಟ್ಪುಟ್ ಏನು ಬರುತ್ತೆ ಅಂತ ಕೇಳ್ತಾರೆ. ದೊಡ್ಡದು ನೀವು ಅಲ್ಲಿಂದ ಹೋಗಿ ಹಿಂಗೆ 0 0 ಕೊಟ್ರೆ ಹಿಂಗೆ ಆತ. ಇದು ಇಲ್ಲಿ ನಾಟ್ ಹಾಕ್ಯಾರ, ಅಲ್ಲಿ 1 ಆತ, ಈ 1 ಮುಂದೆ ಹೋತ, ಇದೊಂದು ಹಿಂಗೆ ಇದೊಂದು 0 0 ಬಂತು 1 ಬಂತು, ಇದು ಹ್ಯಾಂಡ್ ಗೇಟಿಗೆ ಹೋತ. ತಿಳಿಯಾಕತ್ರಿ? ಹಿಂಗೆ ಮಾಡ್ಕೊಂತ ಹೋಗಿ ಲಾಸ್ಟಿಗೆ ಒಂದು ಔಟ್ಪುಟ್ ಇರ್ತದೆ, 1 0 ಅಂತ ಬರೀಬೇಕು. ಟಾಸ್ ಮಾಡ್ಬಿಟ್ರೆ ಓಕೆ, 50% ಪ್ರೊಬಾಬಿಲಿಟಿ ಅಂತ ಇರ್ತದೆ. ಇರಲಿ, ವಾಪಸ್ ಬರೋಣ. ಇವು ಏನು ಹಿಂಗಂದ್ರೆ ಇದು ಇವು ಕರೆಕ್ಟ್ ಅದಾಗ ಚೆಕ್ ಮಾಡ್ತಾರೆ. ಹಿಂಗಂದ್ರೆ ಏನಂತ, ಎ ಆ್ಯಂಡ್ 0 ಈಸ್ 0 ಅಂತ. ಎ ಅಂದ್ರೆ ಏನು ಸರ್? ಎ ಅಂದ್ರೆ ಏನು ಗೊತ್ತನ, ಅಲ್ಲಿ ನೀವು ಎ 0 ಆಗಿರ್ಬಹುದು 1 ಆಗಿರ್ಬಹುದು, ಎರಡು ವ್ಯಾಲ್ಯೂ ಹಾಕಿ ಚೆಕ್ ಮಾಡ್ಬೇಕು. ಅದು ಆನ್ಸರ್ ಕರೆಕ್ಟ್ ಇದೆ ಚೆಕ್ ಮಾಡ್ಬೇಕು. ಈಗ ನೋಡ್ರಿ, ಇದು ಎ ಇಸ್ ಟು 0 ಹಾಕ್ರಿ. 0 and 0 0 and gate next 1 and 0 0 ನ ಬರ್ಸಕ್ಕೆ. ಅಂದ್ರೆ ಎ ಸುಡ್ಗಾಡಿರ್ಲಿ, ಅಂದ್ರೆ ಎ ಎನಿಥಿಂಗ್ ಇರ್ಲಿ, ಅದಕ್ಕೆ ನೀವು 0 ಜೋಡಿ ಆ್ಯಂಡ್ ಮಾಡಿದ್ರೆ ಎ ಎಷ್ಟರ ಇರ್ಲಿ ಅದನ್ನ ಆ್ಯಂಡ್ ಮಾಡಿದ್ರೆ ಅಂತಿಕೊಂಡು ನೀವು 0 ಜೋಡಿ ಆನ್ಸರ್ ಏನ್ ಬರ್ತೈತಿ 0. ಹಂಗ ಆರ್ ಕಡೆ ಬಂದ್ರೆ ಎನಿಥಿಂಗ್ ಆರ್ 0 ಅನ್ನೋ ಬರಂಗಿಲ್ಲ. ಯಾಕಂದ್ರೆ 0 or 0 0 ಬರ್ತೈತಿ, 1 or 0 1 ಬರುತ್ತೆ. ಔಟ್ಪುಟ್ ಚೇಂಜ್ ಆತ. ಈಗ ಇದನ್ನ 0 ಮಾಡೋಂಗಿಲ್ಲ, ಇದನ್ನ 1 ಇಟ್ರೆ ಅರ್ಥ ಆಗೋದನ್ನ ಹೇಳಿದ್ದೆ. ಎನಿಥಿಂಗ್ ಆರ್ಡ್ ವಿತ್ 1 ಈಸ್ 1. ಇದು ಚೆಕ್ ಮಾಡ್ರಿ. ಎಸ್ ಸರ್, ಕರೆಕ್ಟ್ ಐತೆ ಸರ್. ಯಾಕಂದ್ರೆ ನೀವು ಬರ್ದಿದ್ದಂತೆ ಕರೆಕ್ಟ್ ಇರ್ತೈತೆ, ನೀವು ಅರ್ಥ ಮಾಡ್ಕೊಳ್ರಿ. ಕರೆಕ್ಟ್ ಐತಿ? ಈಗ ಎ ಜಾಗದಾಗ 0 ಹಾಕಿದ್ರೆ ಆ್ಯಂಡ್ ಗೇಟ್ ಇದು 0 ಹಾಕಿ 0 ಹಾಕಿದ್ರೆ ಎರಡು ಕಡೆ 0 ಹಾಕ್ಬೇಕು. 0 ಆ್ಯಂಡ್ ಆದ್ರೆ ಇದು 0 ಮೇಲೆ ಬಾರ್ ನೆಗೇಷನ್. 0 ನೆಗೇಷನ್ ಅಂದ್ರೆ 1 ಆಯ್ತು. ಸೊ 0 ಆ್ಯಂಡ್ 1 0. ಇಲ್ಲಿ 1 ಹಾಕಿದ್ರೆ ಇದು 0 ಆಗ್ಬಿಡುತ್ತೆ. ಎರಡಾಗ 1 ನೆಗೇಷನ್ ಇದ್ರೆ ಮತ್ತೆ ಆಬ್ವಿಯಸ್ಲಿ ಆನ್ಸರ್ 0. ಹಂಗ ಆರಿಗೆ ಬಂದ್ರೆ ಸೇಮ್ ಆರಿಗೆ ಬಂದ್ರೆ 1 ಬರ್ತೈತೆ. 0 or 1 ಇದು ಆರ್ ಗೇಟ್ನಾಗ ಯಾರಾಗ 1 ಇದ್ರೆ ಸಾಕಲ್ಲ, 1 ಬಂದ್ಬಿಡ್ತೈತೆ. ಅದಕ್ಕೆ ಇದು 0 ಆಗ್ತದೆ, ಇದು 1 ಆಗ್ತದೆ, 1 ಹಾಕಿದ್ರೆ 0 ಆಗ್ತದೆ. ಗೊತ್ತಾಗ್ತಿಲ್ರಿ? ಒಟ್ಟು ಆನ್ಸರ್ ಏನ್ ಬಂತು 1. ನೆಕ್ಸ್ಟ್ ನೋಡ್ರಿ, ಎ ಆ್ಯಂಡ್ ಎ ಈಸ್ ಆಲ್ವೇಸ್ ಎ. ಅಂದ್ರೆ 0 ಹಾಕಿದ್ರೆ ಇಲ್ಲಿ 0 ಬರ್ಬೇಕು, ಇಲ್ಲಿ 1 ಹಾಕಿದ್ರೆ ಎರಡು ಕಡೆ 1 ಹಾಕಿದ್ರೆ 1 ಬರ್ಬೇಕು. ಹೌದ್ರಿ? ಅಂತ ಸೇಮ್ ಇನ್ಪುಟ್ ಅನ್ನ ಅದರ ವ್ಯಾಲ್ಯೂನ ಅದ್ರ ಜೋಡಿನ ಆ್ಯಂಡ್ ಮಾಡಿದ್ರೆ ಅದ ಸೇಮ್ ಆನ್ಸರ್ ಬರ್ತದೆ. ಏನ್ರ ಇಲ್ಲ, 0 ಇರಲಿ 1 ಇರಲಿ. ಆರ್ ನೋಡೋದು ಹಂಗೈತೆ. 0 or 0 is 0, 1 or 1 is 1. ಇವು ಏನದವಲ್ಲ, ಇವು ನೀವು ಸದ್ಯ ಹೂ ಅನ್ಬೇಕು. ಬೇಕಾದ್ರೆ ಮನೆಗೆ ಹೋಗಿ ನೀವು ಒಂದು ಟ್ರೈ ಮಾಡ್ರಿ. ಇದಕ್ಕೆ ನಾವು ಹಿಂಗೊಂದು ಹಾಕಿದ್ವಲ್ಲ, ಎ ಬಿ ಎ ಬಾರ್ ಬಿ ಬಾರ್ ಎ ಅಂಡ್ ಬಿ ಬಾರ್ ಎ ಬಾರ್ ಅಂಡ್ ಬಿ ಹಿಂಗ್ ಮಾಡಿದ್ವಲ್ಲ, ಹಂಗೆ ಬೇಕಾದ್ರೆ ಪ್ರೂವ್ ಮಾಡ್ಕೊಂತ ಕೊಡ್ಬೋದು. ಈಗ ಇದೇನಂತ ಹೇಳ್ತೀನಿ, ಎ ಅಂಡ್ ಬಿ ಹೋಲ್ ನೆಗೇಷನ್ ಅಂತಾರೆ ಇದಕ್ಕೆ. ಹೋಲ್ ಬಾರ್ ಅಂದ್ರೆ ನೆಗೇಷನ್. ಎ ಅಂಡ್ ಬಿ ಹೋಲ್ ಬಾರ್ ವಿಲ್ ಬಿ ಈಕ್ವಲ್ ಟು ಎ ಬಾರ್ ಆರ್ ಬಿ ಬಾರ್. ಇದು ಇಂಟ್ರೆಸ್ಟಿಂಗ್ ಕಾಂಬಿನೇಷನ್ ಐತಿ ಒಂದು ಫಾರ್ಮುಲಾದಾಗ. ಈ ಕಡೆ ಆ್ಯಂಡ್ ಹಾಕಿರ್ತೀವಿ, ಆ ಕಡೆ ಆರ್ ಬರ್ತದೆ. ಇಲ್ಲೇ ಏಡ್ತಿನೊಳಗ ಆರ್ ಯೂಸ್ ಮಾಡ್ತೀವಿ, ಅದು ಹ್ಯಾಂಡ್ ಆಗುತ್ತೆ.
ಇದು ಒಂದು ಟ್ರಿಕ್ ನೀವು ಹೆಂಗ್ ನೆನ್ಬಿಡಬಹುದು ಅಂದ್ರೆ ಹೋಲ್ ಬಾರ್ ಯಾವಾಗ ಹಾಕ್ತಾರಲ್ಲ ಜಾತಿ ಚೇಂಜ್ ಆಗ್ತದೆ. ಇನ್ ದ ಸೆನ್ಸ್ ನಾ ಏನ್ ಹೇಳ್ತೀನಿ, ಆ್ಯಂಡ್ ಇದ್ದಿದ್ದು ಆರ್ ಇದ್ದಿದ್ದು ಆ್ಯಂಡ್ ಈ ಹೋಲ್ ನೆಗೇಷನ್ ಅಥವಾ ಹೋಲ್ ಬಾರ್ ಇದ್ದಿದ್ದು ಸಪರೇಟ್ ನೆಗೇಷನ್ ಬಂದ್ಬಿಡ್ತಾವ. ಇದು ಫ್ಲಿಪ್ ಆಗ್ಬಿಡ್ತೈತಿ, ಗೇಟ್ ಚೇಂಜ್ ಆಗುತ್ತೆ. ಆ್ಯಂಡ್ ಇದ್ದಿದ್ದು ಆರ್ ಇದ್ದಿದ್ದು ಆ್ಯಂಡ್ ಮಾಡಿ ಆ ಹೋಲ್ ಬಾರ್ ಇದ್ದಿದ್ದು ಸಪರೇಟ್ ಆಗ್ತೈತಿ. ಹ್ಞೂನ್ರಿ, ಒಂದ್ ಕೆಲಸ ಮಾಡೋಣ ನಾವು, ಯಾಕಂದ್ರೆ ಮುಂದಿಂತಾವು 7, 8, 9, 10 ಒಂದ ಟೈಪ್ ಅದಾವು, ಒಂದ ಚೆಕ್ ಮಾಡ್ಬಿಡೋಣ ಅಂತ. ಹ್ಞೂನ್ರಿ, ಒಂದ್ ಕೆಲಸ ಮಾಡೋಣ 9 ಚೆಕ್ ಮಾಡ್ಬಿಡೋಣ. ಸ್ವಲ್ಪ ಕಾಂಪ್ಲಿಕೇಟ್ ಇದೆ ಅನ್ಸುತ್ತೆ ನೋಡೋದು. ಮತ್ತೊಂದು ನೆಗೇಷನ್ ಹಾಕ್ಯಾರ, ಮತ್ ಮ್ಯಾಲೊಂದು ನೆಗೇಷನ್ ಹಾಕ್ಯಾರ, ಆ ಕಡೆ ಯಾವ ನೆಗೇಷನ್ ಬಂದಿಲ್ಲ. ಓಕೆ, ಈಗ ನಾನು ಕೆಲಸ ಮಾಡ್ತೀನಿ. 9 ಫಸ್ಟಿಗೆ ಹಿಂಗ್ ಟೇಬಲ್ ಹಾಕ್ಲಾರ್ದ ಹಂಗ ಪ್ರೂವ್ ಮಾಡ. ಈಗ ನೋಡ್ರಿ, ನಿಮಗೆ ಹಿಂಗ್ ಸಬ್ಸ್ಟಿಟ್ಯೂಟ್ ಮಾಡೋದು ಗೊತ್ತಲ್ಲ, ಇದ್ರ ಬದಲು ಇದು ಅಂತ ಅನ್ಕೊಡುತ್ತೆ. ಇಂಟಿಗ್ರೇಷನ್ ಆಗಿ ಮಾಡ್ತಿರ್ತೀವಿ ನೋಡಿ. ಈಗ ಎ ನೆಗೇಷನ್ ಅನ್ನ ಎಕ್ಸ್ ಅನ್ಕೋರಿ, ಎ ಬಾರ್ ನೀನ್ ಅನ್ಕೋರಿ. ಎ ಬಾರ್ ಅಂದ್ರೆ ಎಕ್ಸ್ ಬಾರ್ ಅನ್ಕೋಬೇಡ್ರಿ, ಎ ಬಾರ್ ಅಂದ್ರೆ ಎಕ್ಸ್ ಅನ್ಕೋರಿ. ಬಿ ಬಾರ್ ಅಂದ್ರೆ ವೈ. ನಾ ಕೇಳಕತ್ತಿಲ್ಲ, ನಾನು ಅಂದೆ ಮುಂಚೂರಿ. ಇದು ಎಕ್ಸ್ ಆರ್ ವೈ ಹೋಲ್ ಬಾರ್. ಈ ಬಾರ್ ಹೋಗ್ಯಾವ, ಈಗ ಅದ್ರ ಬದ್ಲಿ ಎಕ್ಸ್ ಅನ್ಕೊಂಡ್ಬಿಟ್ಟಿವಿ ನಾವು. ಅಂದ್ರೆ ಇದಾದಂಗ ಆತ ನೋಡ್ರಿ, 9 ಹೋಗಿ 8 ಆತಿಗತ್ತೆ. ಯಾಕ ಎ ನೆಗೇಷನ್ ಏನ್ ಅನ್ಕೊಂಡಿವಿ ನಾವು, ಎಕ್ಸ್. ಬಿ ನೆಗೇಷನ್ ಏನ್ ಅನ್ಕೊಂಡಿವಿ, ಹಾ. ಇನ್ನೊಂದು ಈಗ ನೆನಪಾಗ್ಬೋದು ನಮ್ಗೆ. ಸೊ ಏನ್ ಆನ್ಸರ್ ಈಗ, ಎ ನೆಗೇಷನ್ ಜಗದಾಗ ಏನ್ ಅನ್ಕೊಂಡಿ ನಾವು, ಎಕ್ಸ್. ಬಿ ನೆಗೇಷನ್ ದಾಗ ವೈ. ಈಗ ಇನ್ನೊಂದೇನೋ ಬರೋದಿಲ್ಲ, ನಾನು ಎ ನೆಗೇಷನ್ ಈಸ್ ಎ ಅಂದ್ರೆ 0 ನೆಗೇಟ್ ಮಾಡ್ರಿ, 1 ಮತ್ತೆ ನೆಗೇಟ್ ಮಾಡ್ರಿ, 2 ಸರ್ತಿ ಅಂದ್ರೆ ಎ ಬಾರ್ ಈಸ್ ಎ. ಬಾರ್ ಹಂಗಲ್ಲ, ಎ ಬಾರ್ ಈಸ್ ಎ. ಈಗ ನೋಡ್ರಿ, ಇದನ್ನ ಎಕ್ಸ್ ಅನ್ಕೊಂಡಿವಿಲ್ಲ ನಾವು. ಈಗ ನೋಡ್ರಿ, ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಬಾರ್, y is equals to b bar. ಆಮೇಲೆ ನೋಡೋಣ ಅಂತ, x or y ಹೋಲ್ ಬಾರ್ ಇದ್ದಾಗ ನಾ ಏನ್ ಹೇಳಿದ್ದೆ, or ಇದ್ದು and ಆಗಿ ಇದು ಸಪರೇಟ್ ನೆಗೇಷನ್ ಬರ್ತೈತೆ. ಹೌದ್ರಿ, ಈಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರ ಇಲ್ಲಿ a bar or b bar ಹೋಲ್ ಬಾರ್ ಈಸ್ x ಜಗದಾಗ ಏನಾಗ್ರಿ, a bar ಮತ್ತೊಂದು ಬಾರ್ ಇದ್ಮೇಲೆ and b bar ಮತ್ತೊಂದು A double negation A and B double negation B. ಇದು ಬಂದೈತಿ ಒಂದ್ಸಲ ಗೊತ್ತಾತ್ರಿ ಇದು. ಇವನ್ನೆಲ್ಲ ತಗೊಂಡೆ ಏ ಮಾಡಕ್ಕೆ ಬಿಡ್ರ ಅದು ಹೇಳಿನಿ. ಆ್ಯಂಡ್ ಇದ್ದಿದ್ದು ಸಾರಿ ಲ್ಯಾಂಡ್ ಇದ್ದಿದ್ದು ಆ್ಯಂಡ್ ಮಾಡಕ್ಕ ನಾರ್ ಮಾಡಕ್ಕ ನಾರಲ್ಲ ಆರ್ ಮಾಡಕ್ಕ ನಾಟ್ ಮಾಡಕ್ಕ ಇವು ಯೂಸ್ ಆಗ್ತಾವ. ಸೊ 7, 8, 9, 10 ಇಷ್ಟು ಹಂಗ ಹೋಗ್ತಾವ. ಒಂದ್ ಕೆಲಸ ಮಾಡೋಣ ನಾವು, ಬೇಕಾದ್ರೆ 10 ತಗೊಳ್ಳೋಣ. 9 ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋದಂಗ ಆತರ 10 ತಗೊಂಡ್ರೆ ಟೇಬಲ್ ಹಾಕಿ ಅದನ್ನ ಪ್ರೂವ್ ಮಾಡೋಣ್ರಿ. ಈ ಸಲ ಫಸ್ಟಿಗೆ ಎ ಬಿ ಅಂತೂ ಹಾಕ್ಬೇಕಾ, ನೆಕ್ಸ್ಟ್ ಹೇಳ್ರಿ ಎ ಬಾರ್ ಹಾಕ್ಬೇಕು, ನೆಕ್ಸ್ಟ್ ಎ ಬಾರ್ ಅಂಡ್ ಬಿ ಬಾರ್, ನೆಕ್ಸ್ಟ್ ಇದಾದ್ಮೇಲೆ ಎ ಬಾರ್ ಅಂಡ್ ಬಿ ಬಾರ್ ಹೋಲ್ ಬಾರ್ ಹಾಕ್ಬೇಕು. ಇಲ್ಲಿದಲ್ಲ ಎ ಬಾರ್ ಅಂಡ್ ಬಿ ಬಾರ್ ಹೋಲ್ ಬಾರ್ ಅಂದ್ರೆ ಫಸ್ಟಿಗೆ ಎ ಬಾರ್ ಹಾಕೊಂಡು ಬಿ ಬಾರ್ ಹಾಕೊಂಡು ಅವೆರಡನ್ನ ಆಡ್ ಮಾಡಿ ಆಮೇಲೆ ನೆಗೇಷನ್ ಅಂತ ತಿಳಿತಾನೆ. ನೆಕ್ಸ್ಟ್ ಎ ಆರ್ ಬಿ, ಈಗ RHS ಹಾಕ್ತೀನಿ, ಗೊತ್ತಾಗುತ್ತೆ ಅಂದ್ರೆ ಅಕಸ್ಮಾತ್ ಕನ್ಫ್ಯೂಸ್ ಆಗಿದ್ರೆ ಶಾಣೆ ಇರ್ತೀರ, ಅರ್ಥ ಮಾಡ್ಕೊಂಡಿರ್ತೀರಿ. ಅಂದ್ರೂ ಅಕಸ್ಮಾತ್ ಕನ್ಫ್ಯೂಸ್ ಆದ್ರೆ 0, 0, 1, 1, 0, 1, 0, 1 ಇದೆಲ್ಲ ನಮ್ಗೆ ಕೇಳಬೇಡ ಸರ್, ನೀವು ಬರೀಬೇಕು. ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು. ಎ ನೆಗೇಷನ್ 1, 0, 0, 1, 0, 1, 0. ಇವೆರಡು ಆ್ಯಂಡ್ ಮಾಡಿ ಹೇಳ್ಬೇಕಂತ. ಇದು ಆ್ಯಂಡ್ 1, 1, 1, 0, 0, 1, 0, 0. ಈಗ ಇಲ್ಲೇನ್ ಸುಡ್ಗಾರ್ ಆ್ಯಂಡ್ ಮಾಡಿ ಇಟ್ಟಿವಲ್ಲ, ಇದಕ್ಕೆ ಒಂದು ಎಕ್ಸ್ಟ್ರಾ ನೆಗೇಷನ್ ಬಂದಿದೆ, ಬಡಬಡ. ಈಗ ಎ ಆರ್ ಬಿ ಇವೆರಡು ಆರ್ ಮಾಡಿ ಬರೀಬೇಕಂತ. 0, 1, ಇವು ಎರಡು ಸೇಮ್ ಬರ್ತಾವ. ಹಾ
ಹಂಗನ ಈ 7, 8, 9, 10 ನಾಲ್ಕಕ್ಕೂ ಹಿಂಗ ಪ್ರೂವ್ ಮಾಡ್ಬೋದು ನಾವು. ದಿಸ್ ಈಸ್ ಈಕ್ವಲ್ ಟು ದಿಸ್. ಎದಕ್ ಗೊತ್ತಾರ ಇದು ಏನ್ ಮಾಡ್ದಂಗ ಆತಂದ್ರ ನಿಮ್ ಕಡೆ ಆರ್ ಗೇಟ್ ಇಲ್ವಾ, ಹಿಂಗ್ ಮಾಡಿ ತಿಳಿಸ್ನೇನ್ರಿ. ಎ ಆರ್ ಬಿ ಅಂದ್ರೆ ಆರ್ ಗೇಟ್ ಅದಲ್ರಿ, ಸಿಂಪಲ್ ಆರ್ ಗೇಟ್ ಇದು. ಆರ್ ಗೇಟ ಇಲ್ಲ ಬೇಸಿಕ್ ಅದನ್ನ ತಗೊಂಡ್ಬರ್ಬೇಕಲ್ಲ, ಮಾರ್ಕೆಟಿಗೆ ಹೆಂಗೂ ಹೋಗಿದ್ದಿ. ಆ್ಯಂಡ್ ಆರ್ ನಾಟ್ ಮೂರರ ತಗೊಂಡ್ಬರ್ಬೇಕು, ಅರ್ಧ ಕೆಜಿ ಇರ್ತವೆ, ಪಾವು ಕಿಲೋ ತಗೊಂಬ ಸೊಸೆ ಬರ್ತಾರ. ತಂದೆ ಇಲ್ಲ ಅಂದ್ರೆ ಆತ ನಾಟ್ರ ಅದಾವನ, ನಾಟ್ ಆ್ಯಂಡ್ ಅದಾವನ ಮಾಡೋದು. ನಾಟು ಇಲ್ಲ ಬರೇ ನ್ಯಾಂಡ್ ಅದಾವನ, ನ್ಯಾಂಡ್ ಬಿಟ್ಟು ಬೇರೆ ಯಾವ ಗೇಟ್ಸ ಇಲ್ಲನ ನಡೀತದೆ, ಅದನ್ನು ಮಾಡೋಣ ಜಾತ್ರೆ. ನೆಕ್ಸ್ಟ್ ಅದನ್ನ ಬರ್ತೈತಿ ಈಗ. ಹ್ಞೂನ್ರಿ, ಈಗ ಆರ್ ಗೇಟ್ ಬೇಕ ಇಲ್ಲ ಅಂತಿಕೋರು ನಮ್ ಕಡೆ, ಬಟ್ ಅದ್ರ ಫಂಕ್ಷನ್ ಬೇಕಾಗೈತಿ. ಅದ್ರ ಜೊತೆ ಕೆಲಸ ಮಾಡೋರು ಒಬ್ರು ಬೇಕಾಗೈತಿ, ಬಟ್ ನಮ್ ಅವ್ರು ಇಲ್ಲೇ ಇಲ್ಲ. ಹ್ಞೂನ್ರಿ, ಈಗ ಹಿಂಗಾಗ್ತ ನೋಡ್ರಿ. ಆನ್ಯುವಲ್ ಡೇ ಇರ್ತೈತಿ, ಯಾರೋ ಒಬ್ರನ್ನ ಪ್ರಿಪೇರ್ ಮಾಡಿರ್ತಾರ, ಲಾಸ್ಟ್ ನೋಡಿ ನಾವ್ ಅಲ್ಲಿ ಅನ್ಕೊಂಡ್ಬಿಡ್ತಾರ ನೋಡ್ರಿ. ಈಗ ಅವ್ರ ಜಗದಾಗ ಡ್ರಾಮಾ ಮಾಡಾಕತ್ತಾರ ಅಂತಿಕೋರು, ಅವ್ರ ಡೈಲಾಗ್ ಒಂದಿಷ್ಟು ಮುಂದೆ ಕಡೆ ಹೇಳಿಸ್ಬೇಕು. ಇವ್ರಿಗೆ ನೆನಪಿನೊಳಗ ಬರ್ತದನ್ನ ಹೊಸದಾಗಿ ತಗೊಂಡವ್ರನ್ನ. ಅದಕ್ಕೆ ಏನ್ ಮಾಡೋದು, ಆ ಡೈಲಾಗ್ ಡಿಸ್ಟ್ರಿಬ್ಯೂಟ್ ಮಾಡೋದು 3 ಮಂದಿಗೆ. ಒಂದ್ ಡೈಲಾಗ್ ನೀವ್ ಹೇಳಿ ಫ್ರೆಂಡ್ಸ್ ಕತೆ ಕ್ರಿಯೇಟ್ ಮಾಡೋಣ, ಒಬ್ಬರ ಬಗ್ಗೆ 3 ಮಂದಿ ಇರೋದು. ಹಂಗ ಇವ್ರು ಇಲ್ಲಿಗ ಅವ್ರ ಬಂದು ಇವ್ರ ಕಡೆ ಕೆಲಸ ಮಾಡಿಸ್ಕೊಳ್ಳೋದು. ಸೊ ಅದಕ್ಕೆ ಇಲ್ಲಿ ನಾಟ್ ಗೇಟ್ ಬೇಕಲ್ರಿ. ನೋಡವಲ್ರಿ, ಇದು ಆರ್ ಗೇಟ್. ಆರ್ ಗೇಟ್ ಬದ್ಲಿ ಇದನ್ನ ಕೆಲಸ ಮಾಡಿಸ್ಬೇಕಂದ್ರೆ ಫಸ್ಟ್ ಈಗ ಒಬ್ಬರು ನಾಟ್ ಗೇಟ್ ಬೇಕಿಲ್ಲ, ನಾಟು ಇಲ್ಲಿ ತೆಗಿ ನಮ್ ಕಡೆ. ಅವಾಗ ನ್ಯಾಂಡ್ ನಾಟು ಮಾಡಬಹುದು. ಅದಕ್ಕೆ ಒಂದ್ ನ್ಯಾಂಡ್ ಕರ್ಕೊಂಡ್ಬಂದ್ ಈ ನಾಟ್ ಆಗ್ಲಿ ಅಂದ್ರೆ ಏನ್ ಸರ್ ಅದು, ಹಂಗ್ ಮಾಡಕ್ ಬರೋದು ಹೆಂಗ್ ಅಂತ ಹೇಳ್ತೀನಿ. ನೆಕ್ಸ್ಟ್ ಬಿ ಮತ್ತೊಂದು ಬಾರ್ ಐತಲ್ಲಿ, ಅದು ಇಲ್ಲ ನಮ್ ಕಡೆ. ಮತ್ತೊಂದು ನ್ಯಾಂಡಿಗೆ ನಾಟ್ ಮಾಡಿಸೋದು. ಹ್ಞೂನ್ರಿ, ಆಮೇಲೆ ಅದ್ರ ನೋಡಿ ಈಸ್ ನೆಗೇಷನ್ ಫ್ರೀ ಬರ್ತೈತೆ. ಏನ್ ಸರ್ ಅಂದ್ರೆ ಫ್ರೀ ಬರ್ತೈತೆ ಅಂದ್ರೆ ನ್ಯಾಂಡ್ ನೋಡೋ ಒಂದು ಪ್ರಾಪರ್ಟಿ ಐತೆ ನೋಡ್ರಿ. ನ್ಯಾಂಡ್ 2 ಕೊಟ್ಟಿದ್ದನ್ನ ನ್ಯಾಂಡ್ ಏನ್ ಮಾಡ್ತೈತಿ, ಯಾವಾಗ್ಲೂ ಇದನ್ನ ನೋಡ್ಕೋಬೇಕ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೋಬೇಕ. ನ್ಯಾಂಡ್ ಯಾವಾಗ್ಲೂ ಏನ್ ಸ್ಟೂಡೆಂಟ್ ಕೊಡ್ತೀರಿ ಫಸ್ಟಿಗೆ ಅದನ್ನ ಆ್ಯಂಡ್ ಮಾಡಿ ಅದನ್ನ ನಾಟ್ ಹಾಕ್ತೈತಿ. ನ್ಯಾಂಡ್ ನೊಳಗ ಒಂದು ಇನ್ಬಿಲ್ಟ್ ನಾಟ್ ಐತಿ. ಈಗ ಇದು ನೋಡಿ ಈಗ ಗೊತ್ತಾಗ್ತದೆ ನಾನು ಹೇಳಿದ್ರೆ. ಸೊ ನ್ಯಾಂಡ್ ನಿಂದ ನೀವು ಇಷ್ಟು ರೆಡಿ ಮಾಡಿಬಿಟ್ರಿ ಅಂತಿಕೋರಿ, ಇದು ಬಂದಂಗ ಈಗ ಆ ಕಾಂಬಿನೇಷನ್ ಇದ್ರ ಗತಿ ಕೆಲಸ ಮಾಡಕ್ ಚಾಲು ಮಾಡ್ಬಿಡ್ತೈತೆ. ಯಾರ ಗತೆ, ಇದ್ರ ಗತಿ ಸರ್ ಆರ್. ಸಿಮಿಲರ್ಲಿ ನಿಮ್ ಕಡೆ ಆ್ಯಂಡ್ ಇಲ್ವಾ, ಹಿಂಗ್ ಮಾಡಿ ತಿಳಿತಿದೆ. ಈಗ ಒಂದ್ ಹೇಳ್ತೀನಿ ತಗೋರಿ ಹೋಗ್ಲಿ. ನ್ಯಾಂಡ್ ನಾಟ್ ಮಾಡೋಣ, ನ್ಯಾಂಡ್ ಏನ್ ಮಾಡೋಣ. ಈಗ ಒಂದು ಕ್ವಶನ್ ಕೇಳಿದ್ದೀನಿ, ಯಾರು ವಿಚಾರ ಮಾಡಿ ಹೇಳ್ತೇನೆ ನೋಡೋಣ. ಅಕಸ್ಮಾತ್ ಆನ್ಸರ್ ಮಾಡಕ್ ಬೇಜಾರು ಮಾಡ್ಕೋಬಾರ್ದು, ನನ್ಗೆ ಗೊತ್ತಾಗಲಿಲ್ಲ, ನಾ ಶಾಣೆನ ಇಲ್ಲ, ಉತ್ಸವ ಮಾಡ್ಬಿಡೋದು. ನ್ಯಾಂಡ್ ನಾಟ್ ಮಾಡಕ್ ನಾವು ಹೊಂಟ್ರೆ ಫಸ್ಟ್ ಪ್ರಾಬ್ಲಮ್ ಏನಾಗ್ತೈತಿ ನಮಗೆ, ಟೈಮ್ ಆಗೈತೆ ಸರ್. ಹೋಗ್ಲಿ ಈಗ ಫಸ್ಟ್ ಪ್ರಾಬ್ಲಮ್ ಏನು, ವೆನ್ ಯು ಟ್ರೈ ಟು ಕನ್ವರ್ಟ್. ಹೇಳ್ರಿ, ಹಂಗೆ ಮಾಡ್ಬೋದು, ಹಂಗೂ ಮಾಡ್ಬೋದು. ಒಂದು ಬೇಸಿಕ್ ಪ್ರಾಬ್ಲಮ್ ಈ ಸ್ವಲ್ಪ ನಾ ಕ್ವಶನ್ ಚೇಂಜ್ ಮಾಡಿ ಅಂತ ಹೇಳ್ರಿ. ಇವ್ರಿಗೆ ನ್ಯಾಂಡಿಗೆ ಹೋಗಿ ನಾಟ್ ಆಗ್ಬೇಕಂತ ತಕ್ಷಣ ಒಂದ್ ದೊಡ್ಡ ಪ್ರಾಬ್ಲಮ್ ಏನು, ಇವ್ರಿಗೆ ಒಂದ್ ಯಾವ್ದೋ ವಿಷಯದೊಳಗೆ ಆಗ್ಬರಂಗಿಲ್ಲ. ಇವ್ರೊಂದು ಟೈಪ್ ಬೇರೆ ಅದಾರ, ಇವ್ರೊಂದು ಟೈಪ್ ಬೇರೆ ಅದಾರ. ಏನು ನಾಟ್ ಏನೋ ಒಂದು ಸ್ಪೆಷಾಲಿಟಿ ಐತಲ್ರಿ. ಏನದು, ಉಳ್ಕಿದೆಲ್ಲ ಗೇಟ್ಸ್ ಒಂದ್ ಕಡೆ, ನಾಟ್ ಗೇಟ್ ಒಂದ್ ಕಡೆ. ನಾಟಿಗೆ ಒಂದ ಇನ್ಪುಟ್, ನ್ಯಾಂಡಿಗೆ ಮಿನಿಮಮ್ 2 ಇನ್ಪುಟ್ಸ್. ಇವ್ರು ಕನ್ವರ್ಟ್ ಮಾಡ್ಬೇಕಲ್ಲ. ಈಗ ಹಣೆ ಬಾರ ಆತಲ್ರಿ. ನಾಟ್ ಹೇಳ್ದೈತಿ ನನ್ ನ್ಯಾಂಡನ್ ತಗೊಂಡು ಹೋಗಿ ನನ್ನ ಮಾಡತಿ ಅಂದ್ರೆ ಒಂದ ಇನ್ಪುಟ್ ನೋಡು, ನಮ್ಗೆ ಗೊತ್ತಿಲ್ಲ. ಈ 2 ಇನ್ಪುಟ್ ನಾವ್ ಅಡ್ಜಸ್ಟ್ ಮಾಡ್ಕೊಳಂಗಿಲ್ರಿ. ನಾವ್ ಹಿಂಗ ಅಂತ ಯಾರು ನಾಟ್ ನ್ಯಾಂಡ್ ಅದಕ್ಕೆ ಹೋಗಿ ನಿಂದ 2 ಇನ್ಪುಟ್ ಬದ್ಲಿ ಒಂದ ಮಾಡ್ಕೊಂಡು ನೀನ್ ನಾಟ್ ಮಾಡಾಕತ್ತೀವಿ. ನೀನ್ ಯಾರು ಹೇಳಿದ್ರೆ ನಾಟ್ ಮಾಡ ನನ್ನ ಅಂತ. ನಾವ್ 2ಕ್ಕಿಂತ ಕಡಿಮೆ ಬರಂಗಿಲ್ಲ, ಮಿನಿಮಮ್ 2 ಅಂತ ಹೇಳೇವಿ. ಇದು ಪ್ರಾಬ್ಲಮ್ ಆಗ್ತೀವಿ. ಅದಕ್ಕೆ ನಾವ್ ಏನಂತೀವಿ ಗೊತ್ತ, ನೀವು ಇಬ್ಬರಿಗಿಂತ ನಾವು ಶಾಣೆ ಇದೀವಿ ಅಂತೀವಿ. ನಾವ್ ಹೆಂಗ್ ಮಾಡ್ತೀವಿ ಗೊತ್ತ, ನಾಟಿಗೆ ಒಂದ ಇನ್ಪುಟ್ ಬಂದ ಒಂದ ಇನ್ಪುಟ್ ಕೊಡ್ತೀವಿ, ಏನ್ ಚಿಂತೆ ಮಾಡೋಣ, ಹಿಂಗ್ ಮಾಡ್ಬೋದು. ಏನಾಯ್ತು ನೋಡ್ರಿ, ಇಲ್ಲಿ ಚಿತ್ರ ತೆಗಿಸ್ತಾರೆ ಒಂದು ಮುಂದ್ರಿ, ಇದು ಬರ ಚಿತ್ರದ್ರಾಗಂತ ಇಲ್ಲ. ಸೊ ಈಗ ಒಂದು ಇನ್ಪುಟ್ ಕೊಟ್ಟಿವಿ,
ಒಂದ ಇನ್ಪುಟ್ ಕೊಟ್ಟಿವಿಲ್ರಿ ಯಾವ್ದು ಅದ್ರ ಹೆಸರೇನು ಎ ಈಗ ಇದ ಏನ್ ನೀವು ಇದನ್ನ ಐಡೆಂಟಿಫೈ ಮಾಡುವ ಮೊದಲ ಇದಕ್ಕೆ ಎ ಕೊಟ್ರೆ ಏನ್ ಮಾಡ್ತಿದ್ರು y is equals to a bar ಇಲ್ಲಿ a bar ಆಗಿ ಬರ್ಬೇಕು ಈಗ ನಮ್ಮ ಆನ್ಸರ್ ಒಟ್ಟ ಸರ್ ಇದು ಯಾವ ಗೇಟು NAND ಅದಕ್ಕೆ ಏನ್ ಬೇಕಂತ ಎರಡು ಇನ್ಪುಟ್ ಬೇಕಂತ ಕೊಟ್ಟಿವಿಲ್ಲ ಇನ್ ನಾಟ್ ಮಾಡಕ್ ಎಷ್ಟು ಇನ್ಪುಟ್ ಕೊಡ್ಬೇಕು ಕೊಟ್ಟಿವಿಲ್ಲ ಒಂದ ಕೊಟ್ಟಿವಿ ಅದನ್ನ ಹಿಂಗ್ ಹೊಡೆದೆ ಎರಡು ಕೊಟ್ಬಿಡುದು ಅಂದ್ರೆ ಏನಾಗ್ತೈತಿ ಇಲ್ಲೂ ಎ ಹೋಗ್ತೈತಿ ಇಲ್ಲೂ ಏನ ಹೋಗುತ್ತೆ ಬಿ ಇಲ್ಲ ಏನ ಬಿ ಅಂದ್ರೆ ಒಂದ್ ಕೊಟ್ಟಂಗು ಆತು ಇನ್ಪುಟ್ ಎರಡು ಕೊಟ್ಟಂಗು ಆತಿಗದು ಇಲ್ಲಿ ಮುಂದೇನಾಗುತ್ತೆ ಇದು ಏನ್ ಗೇಟ್ ನ್ಯಾಂಡ್ ಇದೆ ನ್ಯಾಂಡ ಅಂದ್ರೆ ಇದು ಯಾವ ಗೇಟ್ ಇದೆ ಏ ಅಪ್ಪ ಹಿಂಗ ನಾಟ್ ಇದ್ದಿದ್ದಿಲ್ಲ ಅಂದ್ರ ಆಂಡ್ ಹಿಂಗ ನಾಟ್ ಹಾಕಿವಂದ್ರ ನ್ಯಾಂಡ್ ಗೇಟ್ ಇದು ಇಲ್ಲಿ ನಾವೇನ್ ಕೊಟ್ಟಿವಿ ಎ ಇನ್ಪುಟ್ ಎ ಅನ್ನುವಂತ ಇನ್ಪುಟ್ ಅದನ್ನ ಎರಡು ಕಡೆ ಕೊಟ್ಟಿವಿ ಇಲ್ರಿ ಇದು ಯಾವ ಗೇಟು ನ್ಯಾಂಡ್ ಗೇಟ್ ಏನ್ ಮಾಡತ್ತೆ ಏನ್ ಸುಡ್ಗಾಡ್ ಕೊಡ್ತಿರಲ್ಲ ಅದನ್ನ ಮೊದಲಿಗೆ ಆಂಡ್ ಮಾಡತ್ತೆ ಮಾಡ್ರಿ ಎ ಆಂಡ್ ಎ ಸರಿ ಸರ್ ನೀವು ಇಲ್ಲೇನ ಬರ್ದಿದ್ರಿ ಎ ಆಂಡ್ ಎ ಈಸ್ ಎ ಹೌದಾ ಇದು ಯಾವ ಗೇಟು ಸರ್ ನ್ಯಾಂಡ್ ಗೇಟ್ ಸರ್ ನ್ಯಾಂಡ್ ಗೇಟ್ ಏನ್ ಮಾಡತ್ತೆ ಅದು ಫಸ್ಟಿಗೆ ಎರಡನ್ನೂ ಆಂಡ್ ಮಾಡಿ ಆಮೇಲೆ ಅದಕ್ಕೊಂದು ಬಾರ್ ಹಾಕ್ಬೇಕು ಈಗ ಫಸ್ಟಿಗೆ ಎ ಅಂಡ್ ಎ ಅಂದ್ರೆ ಏನ್ ಬಂತು ಎ ಅದಕ್ಕೊಂದು ಬಾರ್ ಹಾಕ್ಬೇಕು ಅದಿಲ್ರಿ ಇದು ಯಾವ ಗೇಟ್ ಇದು ಯಾವ ಗೇಟ್ ಬಟ್ ಇಟ್ ಇಸ್ ವರ್ಕಿಂಗ್ ಲೈಕ್ ನಾಟ್ ಸೇಮ್ ಮಾಡ್ಬಿಟ್ಟು ಬಂತಲ್ರಿ ಹಿಂಗ ನಾಳೆ ಕ್ಲಾಸ್ ನೋಡೋದು ನಾವು ನ್ಯಾಂಡ್ ನ ಆಂಡ್ ಮತ್ತ ಆರ್ ಹಾಕಿ ನೋಡೋಣ ಅದಾದ್ಮೇಲೆ ನಾವೊಂದು ಹೋಮ್ವರ್ಕ್ ಕೊಡ್ತೀನಿ ಏನಂದ್ರೆ ನಾರ್ ಅನ್ನ ಪ್ರತಿ ವರ್ಷ ಹಿಂಗ ಮಾಡಿರ್ತಾನೆ ಬೇಕಾದ್ರೆ ಕೇಳ್ರಿ ನಾರ್ ಅನ್ನ ಆಂಡ್ ಆರ್ ನಾಟ್ ಅಂದ್ರೆ 3 ಬೇಸಿಕ್ ಗೇಟ್ಸ್ ಕನ್ವರ್ಟ್ ಮಾಡೋದು ನೀವು ಮಾಡ್ಬೇಕು ಗೊತ್ತಾಗ್ತದ ಇದನ್ನ ಗೊತ್ತಾ ಫಸ್ಟ್ ಹೋಗ್ಲಿ ಮುಂದಿನ ಮುಂದೆ ಇಷ್ಟು ಗೊತ್ತಾಗ್ತದೆ